ಗುಲ್ಬರ್ಗ ಅವ್ರದ್ದು 3.14 ಕೋಟಿ ಮೌಲ್ಯದ 5 ನಿವೇಶನ, 3 ಮನೆ, 1 ವಾಣಿಜ್ಯ ಸಂಕೀರ್ಣ, 1.54 ಕೋಟಿ ಮೌಲ್ಯದ ಚಿನ್ನಾಭರಣ, ವಾಹನ, ಗೃಹೋಪಯೋಗಿ ವಸ್ತುಗಳು, ಬ್ಯಾಂಕ್ ಉಳಿತಾಯ, ಒಟ್ಟ 4.66 ಕೋಟಿ ರೂಪಾಯಿ ಮೌಲ್ಯ. 4.66 ಕೋಟಿ ರೂಪಾಯಿ ಅವತ್ತು ಆಸ್ತಿ. ಇನ್ನು ಕೊನೆಯದಾಗಿ KS ಮೋಹನ್ ಅಂತೇಳಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಚಿಕ್ಕಮಗಳೂರು ಉಪವಿಭಾಗ, ಚಿಕ್ಕಮಗಳೂರು. 3.45 ಕೋಟಿ ಮೌಲ್ಯದ 3 ನಿವೇಶನ, 2 ಮನೆ, 7 ಎಕರೆ ಕೃಷಿ ಜಮೀನು. ಇನ್ನು 16.36 ಲಕ್ಷ ಚಿನ್ನಾಭರಣ, ವಾಹನಗಳು. ಇವೊಂದು ಟೋಟಲ್ ಆಸ್ತಿ 3.62 ಕೋಟಿ. ಹೀಗೆ 8 ಜನ ಮಹನೀಯರು, ಅಷ್ಟು ಜನ ಸಾಕಷ್ಟು ಗಳಿಸಿ ಹೋಗಿದ್ದಾರೆ, ಸಾಕಷ್ಟು ಲೂಟಿ ಹೊಡೆದಿದ್ದಾರೆ. ಅದನ್ನು ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಆಗಿ ಸರ್ಕಾರಕ್ಕೆ ಕೊಡ್ತಾ ಇದೆ ನಮ್ಮ ಲೋಕಾಯುಕ್ತ. ಇವರಿಗೆಲ್ಲ ಶಿಕ್ಷೆ ಆಗಬಾರ್ದ, ಆಗಲೇಬೇಕು ಅನ್ನೋದು ಎಲ್ಲರೂ ಒಕ್ಕೊಲ್ಲ ಮಾತಾದ್ರೆ. ಇಲ್ಲಿವರೆಗೆ ಎಷ್ಟು ಜನ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಯದ. ಇನ್ನು ರಾಜಕಾರಣಿಗಳಿಗೆ ಇವ್ರು ಹಿಡಿಯೋ ಮಂತ್ರಿಗಳನ್ನು, ಇವ್ರನ್ನ ಹಿಡಿಯುವಂಥದ್ದು, ಶಾಸಕ ಹಿಡಿಯುವಂಥದ್ದು, ಇವ್ರಿಗೆ ಪವರ್ ಇಲ್ಲ ಅಂತ ಕಾಣ್ತದೆ. ಲೋಕಾಯುಕ್ತರಿಗೆ ಲಿಮಿಟೇಷನ್ಸ್ ಅದಾವ. ಹೀಗಾಗಿ ಲಿಮಿಟೇಷನ್ಸ್ ಅದಾವು, ಅವ್ರು ಲಿಮಿಟೇಷನ್ ಮಾಡ್ಕೊಂಡಿದ್ದಾರೋ ಅದು ಬೇರೆ ಮಾತು. ಬಟ್ ಇಲ್ಲಿವರೆಗೆ ಮಾತ್ರ ಇಷ್ಟೆಲ್ಲ ಮಾಡಿ ಕಳಿಸಿದ್ರು. ಎಷ್ಟು ಜನಕ್ಕೆ ಶಿಕ್ಷೆ ಆಗಿರೋದು ಮಾತ್ರ ಇದನ್ನು ಇವತ್ತು ಶ್ವೇತಪತ್ರದ ಮೂಲಕ ಹೊರಗೆ ನಮ್ಮ DK ಶಿವಕುಮಾರ್ ಅವರು ಹೊರಡಿಸಿ ಇಂಥ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳು